ನಮಸ್ಕಾರ. ನಿಮ್ಮ ಕನ್ನಡ ಝೋನ್ ಚಾನಲ್‌ಗೆ ಸ್ವಾಗತ. ಈ ವರ್ಷ ಯಾರೆಲ್ಲ ಕೆ.ಸಿ.ಇ.ಟಿ ಪರೀಕ್ಷೆ ಬರೀತಿದ್ದೀರಾ, ಅವರಿಗೆಲ್ಲ ಕೆ.ಇ.ಎ ಕಡೆಯಿಂದ ಒಂದು ಗುಡ್ ನ್ಯೂಸ್ ಬಂದಿದೆ. ಕೆ.ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಬಹಳ ದಿನದಿಂದಲೂ ಕೆಲವು ಅನುಮಾನಗಳಿತ್ತು. ಅದನ್ನ ಕೆ.ಇ.ಎ ಅವರೇ ಅಧಿಕೃತವಾಗಿ ಆ ಅನುಮಾನಗಳನ್ನ ಕ್ಲಿಯರ್ ಮಾಡಿದ್ದಾರೆ. ಅದೇನು ವಿಚಾರ? ಇದನ್ನ ತಿಳಿಸ್ಲಿಕ್ಕೂ ಮುಂಚೆ ನಿಮ್ಮ ಕೆ.ಸಿ.ಇ.ಟಿ ರ್ಯಾಂಕ್ ಅನ್ನ ಅನೌನ್ಸ್ ಮಾಡಬೇಕಾದ್ರೆ ಕೆ.ಸಿ.ಇ.ಟಿಯ 50% ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ನಂತರ ಮತ್ತೆ ನಿಮ್ಮ ಬೋರ್ಡ್ ಪರೀಕ್ಷೆಯ ಪಿ.ಸಿ.ಎಂ.ಬಿ ಅಥವಾ ಪಿ.ಸಿ.ಎಂ.ಸಿ.ಎಸ್ ವಿಷಯಗಳ ಅಂಕಗಳಲ್ಲಿ 50% ಅಂಕಗಳನ್ನ ಕನ್ಸಿಡರ್ ಮಾಡಿ ಕೆ.ಸಿ.ಇ.ಟಿ ರ್ಯಾಂಕ್ ಅನ್ನ ನೀಡಲಾಗ್ತಿದೆ. ಇದೆಲ್ಲ ಸಾಕಷ್ಟು ಜನರಿಗೆ ಗೊತ್ತಿರುವ ವಿಚಾರವೇ. ಆದ್ರೆ ತುಂಬಾ ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಸಾಕಷ್ಟು ಅನುಮಾನಗಳಿವೆ. ಸೆಕೆಂಡ್ ಪಿ.ಯು.ಸಿ ವಿದ್ಯಾರ್ಥಿಗಳಿಗೆ ಈ ಬಾರಿ 3 ಪರೀಕ್ಷೆ ಇಲ್ಲ, 2 ಪರೀಕ್ಷೆ ಮಾತ್ರ ಇದೆ. ಅದರಲ್ಲಿ ನೀವಾಗ್ಲೇ ಒಂದನ್ನ ಬರೆದಿದ್ದೀರಿ. ಅದರ ರಿಸಲ್ಟ್ ಕೂಡ ನಿಮ್ಗೆ ಗೊತ್ತಾಗಿದೆ. ಕೆಲ ವಿದ್ಯಾರ್ಥಿಗಳ ಅಂಕ ಅಂದ್ಕೊಂಡಂತೆ ಬಂದಿಲ್ಲ. ಹಾಗಾಗಿ ಅಂಕಗಳನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ ಕೆಲವರು 2ನೇ ಎಕ್ಸಾಮ್ ಬರೀಬೇಕು ಅನ್ಕೋತಿದ್ದೀರಿ. ಆದರೆ ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಇರೋ ಗೊಂದಲವೇನೆಂದ್ರೆ 2ನೇ ಎಕ್ಸಾಮ್ ಅಂಕವನ್ನ ಕೆ.ಸಿ.ಇ.ಟಿ ರ್ಯಾಂಕಿಂಗ್ಗೆ ಪರಿಗಣಿಸ್ತಾರಾ? ಯಾಕಂದ್ರೆ ಕೆ.ಸಿ.ಇ.ಟಿ ಪರೀಕ್ಷೆ ಮುಗಿದ ಬಳಿಕ 2ನೇ ಪರೀಕ್ಷೆ ಇರೋದಲ್ವಾ. ಕೆ.ಸಿ.ಇ.ಟಿ ಪರೀಕ್ಷೆಯ ಫಲಿತಾಂಶ 2ನೇ ಎಕ್ಸಾಮ್ ಮುಂಚೆ ಬಂದ್ಬಿಟ್ರೆ ಕೆ.ಸಿ.ಇ.ಟಿ ಪರೀಕ್ಷೆಗೆ ಸೆಕೆಂಡ್ ಎಕ್ಸಾಮ್ ಮಾರ್ಕ್ಸ್ ಸೇರಲ್ವಾ ಎಂಬ ಎಲ್ಲರ ಪ್ರಶ್ನೆಗೆ ಕೆ.ಇ.ಎ ಅವರೇ ಮಾರ್ಗಸೂಚಿಯನ್ನ ಕೊಟ್ಟಿದ್ದಾರೆ. ನೋಡಿ, ಮೊದಲನೇ ಅಂಶ ಗಮನಿಸಿ. ಯು.ಜಿ.ಸಿ.ಇ.ಟಿ 2026 ದ್ವಿತೀಯ ಪಿ.ಯು.ಸಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದು ಅತ್ಯಧಿಕವೋ ಆ ಅಂಕಗಳನ್ನೇ ಸಿ.ಇ.ಟಿ ಫಲಿತಾಂಶಕ್ಕೆ ಪರಿಗಣಿಸಲಾಗುವುದು. ಈ ವಿಷಯದಲ್ಲಿ ಯಾವುದೇ ಗೊಂದಲ ಬೇಡ. ಅಂದ್ರೆ ಮೊದಲ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿದ್ರೆ 2ನೇ ಪರೀಕ್ಷೆಯಲ್ಲಿ ಮೊದಲ ಅಂಕಕ್ಕಿಂತ ಹೆಚ್ಚಿನ ಅಂಕ ಬಂದಿದ್ರೆ ಆ ಅಂಕಗಳನ್ನೇ ಅಂದ್ರೆ ಹೆಚ್ಚಿನ ಅಂಕಗಳನ್ನೇ ಪರಿಗಣಿಸಲಾಗುತ್ತೆ. ಇನ್ನು 2ನೇ ಅಂಶ ನೋಡಿ. ಕೆಲ ಅಭ್ಯರ್ಥಿಗಳು ಪರೀಕ್ಷೆ 1ರಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಳ್ಳಲು 2ನೇ ಪರೀಕ್ಷೆ ಕೂಡ ತೆಗೆದುಕೊಳ್ತಿದ್ದಾರೆ. ಅಂತಹವರಿಗೆ ಕಳೆದ ವರ್ಷದಂತೆ 2 ಪರೀಕ್ಷೆಗಳಲ್ಲಿ ಪಡೆದ ಅತ್ಯಧಿಕ ಅಂಕಗಳನ್ನ ಸಿ.ಇ.ಟಿಗೆ ಪರಿಗಣಿಸಲಾಗುತ್ತದೆ. ಅಂದ್ರೆ ಪ್ರಥಮ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಬಂದಿದ್ರೆ ಅದನ್ನ ಪರಿಗಣಿಸ್ತಾರೆ, ಅಥವಾ ದ್ವಿತೀಯ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಬಂದ್ರೆ ಅದನ್ನ ಪರಿಗಣಿಸ್ತಾರೆ. ಅಂದ್ರೆ ಮೊದಲ ಪರೀಕ್ಷೆಗಿಂತ 2ನೇ ಪರೀಕ್ಷೆಯ ಅಂಕ ಹೆಚ್ಚು ಬಂದ್ರೆ ಅದೇ ನಿಮ್ಮ ಮಕ್ಕಳ ಅಥವಾ ವಿದ್ಯಾರ್ಥಿಗಳ ಕೆ.ಸಿ.ಇ.ಟಿ ರ್ಯಾಂಕಿಂಗ್ಗೆ ಸೇರ್ಪಡೆಯಾಗುತ್ತೆ. ಮುಂದಿನ ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ, ದ್ವಿತೀಯ ಪಿ.ಯು.ಸಿಯ ಪರೀಕ್ಷೆ 2ರ ಫಲಿತಾಂಶ ಬಂದ ನಂತರವೇ ಸಿ.ಇ.ಟಿ ಫಲಿತಾಂಶ ಪ್ರಕಟಿಸಲಾಗುವುದು. ಹೀಗಾಗಿ 2ನೇ ಪರೀಕ್ಷೆಯ ಅಂಕಗಳನ್ನ ಕೆ.ಸಿ.ಇ.ಟಿ ಪರೀಕ್ಷೆಗೆ ಪರಿಗಣಿಸೋಲ್ಲ ಎಂಬ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬೇಡಿ ಎಂದು ತಿಳಿಸಿದ್ದಾರೆ. ನಂತರ ಕರ್ನಾಟಕ ರಾಜ್ಯ ಪಠ್ಯಕ್ರಮದ ಅಂದ್ರೆ ಸ್ಟೇಟ್ ಬೋರ್ಡ್ ಪಿ.ಯು.ಸಿ ಅಭ್ಯರ್ಥಿಗಳಿಗೆ ಮಾತ್ರ ಈ 2 ಪರೀಕ್ಷೆಗಳ ನಿಯಮ ಅನ್ವಯವಾಗುತ್ತಂತೆ. ಉಳಿದಂತೆ ಕೇಂದ್ರ ಹಾಗೂ ಇತರ ರಾಜ್ಯಗಳ ಬೋರ್ಡ್ ಪರೀಕ್ಷೆಯನ್ನ ತೆಗೆದುಕೊಳ್ಳುವ ಅಭ್ಯರ್ಥಿಗಳಿಗೆ ಇದು ಅನ್ವಯ ಆಗೋದಿಲ್ವಂತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಭಯ ಇಲ್ಲದೆ 2ನೇ ಪರೀಕ್ಷೆಯನ್ನ ಬರೀರಿ. ಇನ್ ಕೆಲವು ವಿದ್ಯಾರ್ಥಿಗಳಿಗೆ 2ನೇ ಪರೀಕ್ಷೆಯಲ್ಲಿ ಮೊದಲ ಪರೀಕ್ಷೆಗಿಂತ ಅಂಕಗಳು ಕಡಿಮೆ ಬಂದ್ಬಿಟ್ರೆ ಕಡಿಮೆ ಬಂದ ಅಂಕಗಳನ್ನೇ ಪರಿಗಣಿಸ್ಬಿಡ್ತಾರಾ ಎಂಬ ಭಯ ಇದೆ. ಖಂಡಿತವಾಗಿಯೂ ಇಲ್ಲ. ಮೊದಲ ಪರೀಕ್ಷೆಗಿಂತ 2ನೇ ಪರೀಕ್ಷೆಯಲ್ಲಿ ಅಂಕ ಕಡಿಮೆ ಆಗ್ಬಿಟ್ರೆ ಮೊದಲ ಪರೀಕ್ಷೆಯ ಅಂಕಗಳನ್ನೇ ತೆಗೆದುಕೊಳ್ತಾರೆ. ಆತಂಕ ಬೇಡ. ಇನ್ನೊಂದು ವಿಚಾರ, 2ನೇ ಪರೀಕ್ಷೆ ಬರೆದಾದ ನಂತರ ನಿಮ್ಮ ಅಂಕ ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ. ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು 2ನೇ ಪರೀಕ್ಷೆ ಬರೆದಿದ್ದೀರಿ ಅಂತ ಉಲ್ಲೇಖ ಆಗಿರೋಲ್ಲ. ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗಿದ್ದ ಕೆಲ ಅನುಮಾನಗಳ ಬಗ್ಗೆ ಕೆ.ಇ.ಎ ಅವರೇ ಮಾಹಿತಿಯನ್ನ ತಿಳಿಸಿದ್ದಾರೆ. ಇದೇ ರೀತಿಯ ಇನ್ನಿತರ ಮಾಹಿತಿಗಳಿಗಾಗಿ ತಾವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದ ಗಂಟೆ ಗುರುತನ್ನು ಒತ್ತಿ. ಸಿಗೋಣ ಮತ್ತೆ. ನಮಸ್ಕಾರ.